ತುಂಬ ಖುಷಿಯಾಗಿದೆ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಹುಟ್ಟಿ ಮಾತಾಡ್ಸ್ಬೇಕಾದ್ರೆ ಬೆಳ್ಳಿ ಉಂಗುರ ಹಾಕಿ ಮಾತಾಡಿಸ್ಬೇಕಂತೆ. ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಫುಲ್ಲು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತನುಮಿತಿ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಅತ್ತಿಗೆ ಸೀಮಂತದ ವ್ಲಾಗ್ ಹಾಕಿದ್ದೆ, ಸೊ ಅದನ್ನು ಯಾರಿನ ನೋಡಿಲ್ಲ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಮೇಲ್ಗಡೆ ನಾನು ಲಿಂಕ್ ಹಾಕಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ಸೀಮಂತದ ವ್ಲಾಗ್ ಓಪನ್ ಆಗುತ್ತೆ. ಓಕೆನಾ? ಹೇಳಿದ್ರೆ ನಮ್ಮ ಅತ್ತಿಗೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಚೆಕಪ್ಗೆ ಅಂತ. ನೆನ್ನೆನೇ ಕರ್ಕೊಂಡು ಹೋಗಿದ್ರು ಗುರುವಾರ. ಸೊ ಅವರು ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ ನಾವು ಇವತ್ತು ಬೆಳಗ್ಗೆ ಪೂಜೆ ಮಾಡಿಕೊಂಡು ನಾನು ನಮ್ಮ ಮಾವ ನಮ್ಮ ಮನೆಯವ್ರು ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ನಿನ್ನೆ ನೈಟ್ ಸಂಜೆನೇ ಹೋದರು. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡಿಕೊಂಡು ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಪೂಜೆ ಮಾಡಿಕೊಂಡೇ ಬನ್ನಿ ಅಂತ ಕಾಲ್ ಮಾಡಿರೋದ್ರಿಂದ ನಾವು ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ನಾವು ನಿನ್ನೆನೇ ಹೋಗ್ತಾ ಇದ್ವಿ. ಸೊ ಇವಾಗ ನೋಡಿ ನಾವು ನಿರ್ಮಲ ಹಾಸ್ಪಿಟಲ್ ಹತ್ರ ಬಂದ್ವಿ. ಹಾಸ್ಪಿಟಲ್ ಒಳಗಡೆ ಯಾವುದೇ ವೆಹಿಕಲ್ಸ್ ಬಿಡಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಈ ಹಾಸ್ಪಿಟಲ್ ಒಳಗಡೆ ವೆಹಿಕಲ್ಸ್ ಬಿಡೋದು. ಆ್ಯಂಡ್ ನಾವು ಹಾಸ್ಪಿಟಲ್ಗೆ 2:30ಗೆ ಬಂದ್ವಿ. ಇಲ್ಲಿ 2 ಗಂಟೆಯಿಂದ 4 ಗಂಟೆ ತನಕ ಓಪನ್ ಇರಲ್ವಂತೆ, ಒಳಗಡೆ ಯಾರನ್ನೂ ಬಿಡಲ್ಲ, ಕ್ಲೀನಿಂಗ್ ಟೈಮ್ ಅಂತ ಹೇಳಿದ್ರು. ನನ್ನ ಹತ್ರ ಅಲ್ಲಿ ನಿಂತಿದ್ದಾರಲ್ಲ ಇವರನ್ನ ಕೇಳ್ಕೊಂಡು ತುಂಬ ದೂರದಿಂದ ಬಂದಿದ್ವಿ, ಬಿಡಿ ಹಿಂಗೆ ನೋಡ್ಕೊಂಡು ಮತ್ತೆ ವಾಪಸ್ ಬರ್ತೀವಿ, ಅಲ್ಲೇನಿರಲ್ಲ ಅಂತ ಹೇಳಿದ್ವಿ. ಬಟ್ ಅವರು ಇಲ್ಲ, ಕ್ಲೀನಿಂಗ್ ಟೈಮು 4 ಗಂಟೆಗೆ ಬನ್ನಿ ಬಿಡ್ತೀವಿ ಅಂತ ಹೇಳಿದ್ರು. ಸೊ ಬೇಗ ಬಂದಿದ್ದು ವೇಸ್ಟ್ ಆಯಿತು ಅಂತ ಹೇಳ್ಕೊಂಡು ಬೇಜಾರಾಗಿ ಕೂತಿದ್ವಿ. ಆಫ್ಟರ್ 2 ಮಿನಿಟ್ಸ್ ನಮ್ಮ ಅದಕ್ಕೆನ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾಯಿದ್ರು. ಮಾತಾಡಿಸ್ಬಿಟ್ಟು ಕಳಿಸಿದ್ವಿ. ಆಫ್ಟರ್ ರಿಯಾಕ್ಷನ್ ನಮ್ದು ಹೇಗಿತ್ತು ಅಂತ ನೀವೇ ನೋಡಿ. ಬೇಕ್ರಿಗೆ ಬಂದಿದ್ದೀವಿ. ಯಾವಾಗಲೂ ಕೇಕು ಆ ಥರ ತಿನ್ನೋಕೆ ಬರ್ತಾಯಿದ್ದೀವಿ. ಇವತ್ತು ಸ್ಪೆಷಲ್ಲಾಗಿ ಸ್ವೀಟ್ ತೊಗೊಳಕ್ಕೆ ಬರ್ತಾ ಇರೋದು. ಏನಕ್ಕೆ ಅಂದರೆ ಯಾವ ಸ್ವೀಟ್ ತೊಗೊಳೋಣ, ನಮ್ಮ ಅತ್ತಿಗೆಗೆ ಬಾಯ್ ಬೇಬಿ ಆಯಿತು. ಸೊ ಅದಕ್ಕೆ ಹತ್ರದಲ್ಲಿರೋ ಬೇಕ್ರಿಗೆ ಬಂದ್ಬಿಟ್ಟು ಸ್ವೀಟ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಯಾವ ಸ್ವೀಟ್ ತೊಗೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀವಿ. ನಾನು ಒಬ್ಬಟ್ಟು ತೊಗೊಂಡ್ಬಂದಿದ್ನಲ್ಲ, ಒಬ್ಬಟ್ಟಿಗೆ ತಿನ್ನಿಸ್ಬೋದಿತ್ತು. ಸ್ವೀಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಇಷ್ಟು ಖುಷಿನಾ? ಖುಷಿ ಖುಷಿ ಕತ್ತೆ ಬಿಟ್ರಲ್ಲ, ಇನ್ನು ಖುಷಿ ಅಲ್ಲ. ನನಗೆ ಮಾತ್ರ ಕೊಟ್ಟಿಲ್ಲ ನೋಡಿ, ಅದಕ್ಕೆ ನನಗೆ ಕೊಡಬಾರ್ದ? ಒಳಗಡೆ ತೋರಿಸ್ತೀನಿ ಇರಿಗೆ ಬಂದಾಗ ಬೈಲಿ ಅಕ್ಕ. ಅಲ್ಲ ಅಕ್ಕ ಮಲಗಿದೆ, ನೀವು ಸ್ವೀಟ್ ತಿಂತ ನಿಂತಿದ್ದೀರಾ ಅಂತ. ನಾನೇನು ಮಾಡಿದ್ದೀನಿ? ಸೊ ಅದಕ್ಕೆ ಕೊಡಿ ಸ್ವೀಟ್. ಅದು ಅದೇನು ಬಿಸಿ ಆಗೋಯ್ತೇನೋ ಸ್ವೀಟು. ಇಟ್ಕೊಂಡು ಓಪನ್ ಮಾಡಿಸಿದಮ್ಮ ಇದನ್ನು. ಆ ಆಂಟಿಗೂ ಕೊಡೋಣ, ಅವ್ರು ಕೇಳಿದ್ರಲ್ಲ ಪಾಪ. ಇವರು ಸಿಸರಿಂಗ್ ಆಯ್ತು ಆಂಟಿ. ತಗೊಳ್ಳಿ ಆಂಟಿ. ಹ್ಞೂ ಚೆನ್ನಾಗಿದೆ, ತಗೊಳ್ಳಿ ಅಣ್ಣ. ಅಲ್ಲ ಪಾಪು, ಗಂಡ್ಪಾಪು ಆಯ್ತು ಅದಕ್ಕೆ. ಇಲ್ಲ ಕೇಳಿಸಿಲ್ಲ ನನಗೆ. ಪಾಪುನು ನೋಡಾಯ್ತು, ಅಕ್ಕಂಗೂ ಪ್ರೆಗ್ನೆ ಬಂತು, ಮಾತಾಡ್ಸಿದ್ವಿ. ಬೆಳಗ್ಗೆ ನಿನ್ನೆಯಿಂದ ಊಟ ಮಾಡಿಲ್ಲ, ಸೊ ಅದಕ್ಕೆ ಊಟ ಕರ್ಕೊಂಡು ಹೋಗ್ತಾ ಇದ್ದೀನಿ ಸುಧಮ್ಮಗೆ. ಸುಧಮ್ಮ ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಬನ್ನಿ. ಇಬ್ರು ನೋಡಿದ್ರಲ್ಲ, ನೋಡಿದ್ರು ತಾನೇ ಅಕ್ಕ ನಿಮಗೆ? ಅಲ್ಲ ಅವಳು ನನಗೆ ನೋಡಲಿಲ್ಲ, ನನ್ನನ್ನು ನೋಡ್ತಿ ಚೆನ್ನಾಗಿದ್ದೀರಾ ಅಂತ ಹಿಂಗೆ ಸನ್ನೆ ಮಾಡ್ದೆ. ಚೆನ್ನಾಗಿದ್ದೀನಿ ನಂಗೆ ಅಕ್ಷಯ್ ಮಾತಾಡ್ತಿದ್ಲಲ್ಲ, ನನಗೆ ನೋಡಲಿಲ್ಲ.
ಎಲ್ಲಿದೆ? ಕೆಕಡೆ ಹೋಗ್ಬೇಕು? ದೂರನಾ? ಇಲ್ಲೇ ನೋಡಿದಳೆ ಅವಳಿಗೆ ಮಾತಾಡಕ್ ಗೊತ್ತಾಗಲ್ಲ. ಆ ಟೈಮಲ್ಲಿ ಮಾತಾಡಕ್ಕಾಗಲ್ಲ. ಅದೇ ಎಲ್ಲ ಗೊತ್ತಾಗುತ್ತೆ. ಊಟ ಆರ್ಡರ್ ಮಾಡಿದ್ವಿ. ಸೊ ಏನು ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ 3 ಜನಕ್ಕೆ ಅಕ್ಕಿ ರೊಟ್ಟಿ ಕೊಡ್ತಾರೆ. ನೋಡೋಣ. ಓಕೆ, ಊಟ ಮಾಡಬೇಕು. ಬೆಳಗ್ಗೆ ಬಂದಿದ್ದು ಬಸ್ಸಲ್ಲಿ ತುಂಬ ಟಯರ್ಡ್ ಆಗಿ. ಓಕೆ ಫುಲ್ ಸಾಫ್ಟ್ ಇದೆ ಅಕ್ಕಿ ರೊಟ್ಟಿ ಅಲ್ಲ? ಫುಲ್ ಸಾಫ್ಟ್ ಚಂದ. ಇದು ಎಣ್ಗಾಯಿ ಪಲ್ಯ, ಹುಚ್ಚಣ್ಣ ಚಟ್ನಿ ಎಲ್ಲ ಹಾಕಿದೆ. ನೋಡಿದ್ರು ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಹೌದು ಸಿದ್ದಮ್ಮ, ಇದು ಸಕ್ಕತ್ತಾಗಿದೆ. ಇದು ಊಟ ಮಾತ್ರ ತುಂಬ ಚೆನ್ನಾಗಿದೆ. ಸಾಫ್ಟ್ ಆಗಿದೆಯಪ್ಪ, ಚೆನ್ನಾಗಿದೆ. ಇದು ಮಾತ್ರ ಸಕ್ಕತ್ತಾಗಿದೆ. ಊಟ ಆದ್ಮೇಲೆ ಸಿಗ್ತೀನಿ. ತುಂಬ ಹೊಟ್ಟೆ ಹಸುವಾಗಿದೆ ನಮಗೆ. ಊಟ ಆಯಿತು ನನಗೆ, ಬಟ್ ನನ್ನ ತಟ್ಟೆಯಲ್ಲಿ ಈ ಥರ ಇಷ್ಟು ಇದೆ. ಅಪ್ಪ ಬೆಳಗ್ಗೆ ಅನ್ನ ಸಾರು ಊಟ ಮಾಡಿದ್ರು ಬೆಳಗ್ಗೆ ಮನೇಲಿ. ಈಗೇನು ನಾವೇನು ತಿನ್ಕೊಂಬಂದಿಲ್ಲ, ಅದಕ್ಕೆ ತಿಂದಿದ್ದು 2 ರೊಟ್ಟಿ ಫುಲ್ಲು. ಯಾಕೋ ಗೊತ್ತಿಲ್ಲ, ಮಗಳು ನೋಡಿ ಭಾಳ ಫೀಲಿಂಗ್. ಇಷ್ಟಕ್ಕೊಂದು ಗ್ಲೌಸ್ ಎಲ್ಲ ಬೇಕಾ? ಮತ್ತೆ ಏನೇನು ಮಾಡ್ತಾರೋ. ಮೆಡಿಷನ್ಸ್ ಇದಕ್ಕೆ ಎಷ್ಟು? 6000. ನೋಡ್ತಾನೆ ಇಲ್ಲ, ಬಾಯ್ ಮಾಡೋಣ ಅಂದ್ರೆ ನೋಡ್ತಾನೆ ಇಲ್ಲ. ನೋಡ್ತು ಬಾಯ್ ಮಾಡಲಿಲ್ಲ ಅಷ್ಟೇ. ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಎಲ್ಲ ಫ್ರೆಶ್ ಅಪ್ ಆಗಿ. ಶುಕ್ರವಾರ ನಿಮಗೆ ಸಾಕ್ಸ್ ಎಲ್ಲ ತಗೋಬೇಕಲ್ವಾ? ತಗೊಂಡಿಲ್ಲ. ಸೊ ನಾವೀಗ ಹಾಸ್ಪಿಟ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ಶಾಪಿಂಗ್ ಮಾಡಬೇಕು. ನಾವೇನೇನು ಶಾಪಿಂಗ್ ಮಾಡ್ತೀವಿ ಅಂತ ನೀವು ನಮ್ಮ ಜೊತೆ ಶಾಪಿಂಗ್ ಮಾಡಿ. ಬೇಬಿ ಕಿಟ್ ತರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೇ ಇದೆ. ಬಟ್ ಇದು ಡ್ರೆಸ್ಸು ಬೇಬಿ ಕಿಟ್ ಅಲ್ಲ. ಬೇಬಿ ಕಿಟ್ ಅಂದರೆ ಆಲ್ಮೋಸ್ಟ್ ಎಲ್ಲ ಬರುತ್ತಲ್ಲ, ಎಲ್ಲನೂ ಬರುತ್ತೆ. ದಿಂಬು ಕವರು. ಸೊ ಅದನ್ನ ತಗೊಂಡು ಬರಕ್ಕೆ ಹೋಗ್ತಾ ಇದೀವಿ. ಬಾಯ್ ಮಾಡಿ. ಆಯ್ತು, ಖುಷಿಗೆ ಬಿಡಿ ಹೋಗ್ಲಿ. ನನ್ನ ಮೊಮ್ಮಗ ಮುಟ್ಟಿದ್ಯಲ್ಲ, ಯಾರು ಮುಟ್ಟಂಗೆ ಹೆಂಗೆ ನಾನು ಏನು ಅಂದರೆ ಅಪ್ಪ ಆದವರು ಪಾಪಗೆ ಮೊದಲನೇ ಸರಿ ನೋಡಿದಾಗ ಮುಟ್ಟಿ ಮಾತಾಡಿಸ್ಬೇಕಾದ್ರೆ ಬೆಳ್ಳಿ ಉಂಗುರ ಹಾಕಿ ಮಾತಾಡಿಸ್ಬೇಕಂತೆ. ಸೊ ಹಾಗಾಗಿ ಬೆಳ್ಳಿ ಉಂಗುರ ತಗೊಬರಕ್ಕೆ ಅಕ್ಷಯಣ್ಣ ಹೋಗಿದ್ದಾರೆ. ನಾವು ಏನು ಸೆಲೆಕ್ಷನ್ ಮಾಡ್ತಾರೆ ನೋಡೋಕೆ ಹೋಗ್ತೀವಿ. ಮನೆ ಹತ್ರ ಇರೋವಂಥ ಜ್ಯುವೆಲ್ಸ್ ಅಂಗಡಿಗೆ ಹೋಗಿ ನೋಡ್ತಾ ಇದ್ದೀವಿ. ಸೊ ಯಾವುದು ಕೂಡ ಪಾಪು ಕೈಗಾಗುವಂಥ ರಿಂಗ್ ಸಿಗ್ತಾನೆ ಇಲ್ಲ. ನಾವು ಹುಡುಕ್ತಾನೆ ಇದ್ವಿ. ಇದೇ ಚೆನ್ನಾಗಿದೆ. ಇಷ್ಟಿದ್ರೆ ಚೆನ್ನಾಗಿ. ದಾರ ಸುತ್ತಣ ತಗೊಳ್ಳೋಣ. ಹಿಂಗೇನ್ ಮಾಡಕ್ಕಾಗಲ್ಲ, ದಾರ ಸುತ್ತಲೇಬೇಕು. ಇಷ್ಟನಾ ಇದು? ಮಕ್ಕಳಿಂದ ಹೋಗೋದು ಕಮ್ಮಿ ಇದೆ, ಸಿಲ್ವರ್ ಕೇಳೋದು ಕಮ್ಮಿ. ನೋಡ್ತೀನಿ ನೋಡ್ರಿ, ನಾನು ಕೇಳಿ. ಓಕೆ ಟೌನಲ್ಲಿ ನೋಡೋಣ. ಉಂಗ್ರ ತಗೊಳ್ಳೋಣ ಅಂತ ಬಂದಿದ್ವಿ. ಇಲ್ಲಿ ಸಿಗ್ಲಿಲ್ಲ. ಟೌನ್ಗೆ ಹೋದ್ಮೇಲೆ ನೋಡೋಣ. ಬೇಬಿ ಇದು ಕಿಟ್ ತೊಗೊಳಕ್ ಹೋಗ್ತೀವಲ್ಲ, ಅಲ್ಲೇನೆ ಬೇಬಿ ಕಿಟ್ ತಗೊಂಡು ಒಂದು ಉಂಗ್ರ ತಗೊಂಡು ಬರ್ಬೇಕು. ಅಲ್ಲಿ ನೋಡೋಣ. ಏನು
ಬೆಳ್ಳಿ ಉಂಗ್ರನ ಚಾಯ್ಸ್ ಇಲ್ಲೇ ನೋಡ್ಕೊಂಡ್ಬಿಟ್ಟು ಹೋಗೋಣ, ಹೆಂಗೂ ಬಂದಿದೀವಲ್ಲ. ಅಂಗಡಿ ಅದೇ ಅನ್ಸುತ್ತೆ, ಮೇ ಬಿ ಹೋಗಿ ತಗೊಳ್ಳೋಣ. ಈ ತರ ಎಲ್ಲ ಎಲ್ಲಿ ಸಿಗ್ಬೋದು ಅಂದ್ರೆ ಫುಲ್ ಒಟ್ಟಿಗೆ ಎಲ್ಲ ಸಿಗೋದು ಅಂಗಡಿ ಹೇಳೋದು ಗೊತ್ತಿದ್ರಿ? ಅದು ಬಿಡಿ, ಬಟ್ಟೆ ಬಿಟ್ಟಾಕಿ ಇದೆಲ್ಲ ಸಿಗುತ್ತಾ? ನಾವು ಇಲ್ಲಿ ಕೇಳಿದ್ವಿ ಬೇಬಿ ಕಿಟ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತಲ್ಲ, ಸೊ ಅದು ನಿಮ್ಮ ಅಂಗಡಿಲಿ ಇದೆಯಾ ಅಂತ. ಅವರು ಯಾವ ಥರ ಎಲ್ಲ ಸಿಗಲ್ಲ ಯಾವ ಅಂಗಡಿಲೂ, ನೀವೇ ಬುಕ್ ಮಾಡ್ಕೊಳ್ಬೇಕು ಆನ್ಲೈನಲ್ಲಿ ಅಂತ ಹೇಳಿದ್ರು. ಸೊ ನಾವು ನೋಡೋಣ ಅತ್ಲಾಗ ತೊಗೊಂಡೋಗೋಣ ಏನು ಸಿಗುತ್ತೆ ಅಂತ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಸೆಟ್ ಆಗಲಿಲ್ಲ, ಬೇರೆ ಕಡೆ ನೋಡೋಣ. ನೆಲ ಫುಲ್ಲು ರಫ್ ಜಾಸ್ತಿ ರೇಟ್ ಇದೆ, ಸೊ ಬೇರೆ ಕಡೆ ನೋಡ್ಬಿಟ್ಟು ಕ್ಲಾತ್ ಸಾಫ್ಟ್ ಇರಬೇಕು, ಫುಲ್ ರಫ್ ಇದೆ ಕ್ಲಾತ್. ಒಂದು ಅಂಗಡಿಗೆ ಬಂದಿದ್ದೀವಿ, ಇಲ್ಲಿ ಫುಲ್ಲು ಬಟ್ಟೆ ಅಂಗಡಿ, ಅಂದರೆ ಪಾಪು ಬಟ್ಟೆ ಅಂಗಡಿ ಕಿಡ್ಸ್ದು. ಸೊ ಮೇ ಬಿ ಒಳ್ಳೆ ಕ್ಲಾತ್ ಒಳ್ಳೇದು ಸಿಗಬಹುದು, ಸಿಕ್ಕಿದ್ರೆ ಸಾಕು, ಜಾಸ್ತಿ ಓಡಾಡೋಕ್ಕಾಗ್ತಾಯಿಲ್ಲ, ಭಾಳ ಸುಸ್ತಾಗ್ಬಿಟ್ಟಿದೆ ನನಗೂ. ಅವ ಯಾವ ನಮಗೆ 7 ಬರ್ತಾಳೆ ಅಂದ್ಕೊಂಡ್ವಿ, ಬಟ್ ಒಂದು ಬಂದುಬಿಟ್ಟಿದ್ದಾನೆ. ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಫೈನಲಿ ಯಾವ್ದು ಸೆಲೆಕ್ಟ್ ಆಗುತ್ತೆ ಅಂತ ನೋಡೋಣ. ಯಾಕೋ ಸೆಟ್ ಆಗ್ತಾ ಇಲ್ಲ ಕಲರ್ಸ್ ಎಲ್ಲ. ಫೈನಲಿ ಸೆಲೆಕ್ಷನ್ ಮಾಡಿದ್ದೀವಿ. ಇದು ತೊಗೊಂಡಿದ್ದೀನಿ, ಕಲರ್ ಓಕೆ ಆಯಿತು. ಇದು 2 ಸೆಟ್ ತೊಗೊಂಡಿದ್ದೀನಿ, ಸಾಕು ಅಲ್ಲ? ಟೋಪಿ ಒಂದೇ ಸಾಕಾ? ಟೋಪಿ ಸೆಟ್ ಇದೆ. ಇದು ಕ್ಯಾನ್ಸಲ್ ಮಾಡಿ ಸೆಟ್ಟಿಂಗ್ ತಗೊಳ್ಳಿ. ಹೌದು ಕಟ್ಟೋದಿಲ್ಲ, ಅದಕ್ಕೆ ಏನು ಮಾಡೋಣ? ಇದು ನಿನ್ನೊಂದು ಕೊಡಿ, ಎಲ್ಲೋದ್ರು ಅವರು. ಇದು ನಿನ್ನೊಂದು ಕೊಡಿ, ಇದು ಬೇಡ. ನಾನು ತಗೊಂಡಿದ್ದೆ ಕರೆಕ್ಟಾಗಿ. ಅಣ್ಣ 2 ಟೋಪಿ ಅಂದ್ರೆ ಸಿಂಗಲ್ ಕೊಡಿ. ಇನ್ನೊಂದು ಇದು ಕೊಟ್ಟನಲ್ಲ, ಅದು ಕೊಡಿ. ಹೇಳಿ ಕರೆಕ್ಟ್ ಆಯ್ತು. ಹಾಂ ಮ್ಯಾಚ್ ಆಗುತ್ತೆ. ಸಿಂಗಲ್ಲು ಇದು ಮ್ಯಾಚಲ್ಲಿದೆ. ಇಷ್ಟೇನಾ? ಬಟ್ಟೆ ತಗೊಂಡ್ವಿ, ಇವಾಗ ಉಂಗ್ರ ತಗೊಂಡ್ವಿ. ಟೌನಲ್ಲಿ ಹುಟ್ಟಿದ ಮಕ್ಳಿಗೆ ಉಂಗ್ರ ಸಿಗ್ತಾ ಇಲ್ವಲ್ಲ, ಇದ್ರಲ್ಲಿ ನೋಡೋಣ. ದೊಡ್ಡ ಜ್ಯುವೆಲರ್ಸ್ ಅಂಗಡಿ ಇಲ್ಲೊಂದು ಕಾಣಿಸ್ತಾ ಇದೆ, ಗೋಲ್ಡ್ ಡೈಮಂಡ್ ಸಿಲ್ವರ್ ಅಂತ ಇದೆ. ಇಲ್ಲೊಂದ್ಸರಿ ನೋಡೋಣ ಅಣ್ಣ, ಕೇಳೋಣ ನಡಿ ಹೋಗು. ಇಲ್ಲೊಂದ್ಸರಿ ಕೇಳೋಣ. ಸೊ ಸರ್ಚಿಂಗ್ ಸೈಜ್ ಆಗುತ್ತೆ ಅದೆಲ್ಲ. ಬಂಗಾರ ಬೇಡ, ಬೆಳ್ಳಿ ಮೊದಲು ಬೆಳ್ಳಿ ಹಾಕ್ಬೇಕಲ್ಲ. ಥ್ಯಾಂಕ್ ಯು. ಅಲ್ಲಿ ಅಣ್ಣ ಹೋಗಿದ್ದಾರೆ, ನಮಗಂತೂ ಬೆಳ್ಳಿ ಉಂಗ್ರ ಹುಡುಕಿ ಸಾಕಾಗೋಯ್ತಪ್ಪ, ಪುಟಾಣಿ ಕೈಗೆ. ಯಾವ್ದಪ್ಪ ಚಿಕ್ಕ ಅಂಗಡಿಲಿ ಸಿಗುತ್ತಲ್ಲಪ್ಪ ಇವಾಗ. ಎಲ್ಲೋದ್ರು? ಆ ಕಡೆದ ಈ ಕಡೆದೆ ನೋಡು, ಇಲ್ಲಿದೆಯಾ ನೋಡೋಣ. ಇಲ್ಲೊಂದ್ಸರಿ ಸಿಕ್ಕಿದ್ರೆ ಮಾತ್ರ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಅಮ್ಮ ಯಾಕೆ ಬಿಸಿ ಇದ್ದಾರೆ ಹೇಳಿ, ಅಷ್ಟು ಖುಷಿಯಾಗಿದೆ ಇವತ್ತು. ಅದಕ್ಕೆ ಈ 3ರಲ್ಲಿ ಯಾಕೆ ತಗೋಬೇಕು ಅಂತ ಕೇಳಿ, ಆಯ್ತಾ? ಹಾಂ, ಈ 3ರಲ್ಲಿ ಯಾಕೆ ತಗೋಬೇಕು ಅಂತ ಕೇಳಿ. ಹೌದು, ನೀವು ಮಾತಾಡ್ಸಕ್ಕೋಸ್ಕರ ಹಾಕ್ತಾ ಇದ್ದೀರಾ. ಮುನ್ನ ಕೇಳ್ತಾ ಇದ್ದಾರೆ ಯಾವ್ದು ತಗೊಳ್ಬೇಕು ಅಂತ. ಸೆಲೆಕ್ಷನ್ನು ನೋಡುಮ. ಲೈಟ್ ಗ್ರೀನಾ? ಲೈಟ್ ಗ್ರೀನ್ ತಾನೆ. ವಿಡಿಯೋ ಕಾಲ್ ಮಾಡಿ ಜಲ್ದಿ ವಾಟ್ಸ್ಆಪ್ ಮಾಡಿ. ಎಟಿಎಂ ಕಾರ್ಡ್ ತಕೊಳ್ಳಿ. ನನ್ ಕಾಣಿಸ್ತಾನೆ ಇಲ್ಲ ಕನ್ನಡಿ. ಯಜಮಾನ್ ಏನ? ಹಂಗೆ ಇತ್ತು ಆ ಹುಡುಗನ ಮೂಗು ನೋಡಿ, ಹಿಂಗೆ ಇತ್ತು. ಏನಿಲ್ಲ, ಹಿಂಗೆ ಇತ್ತು. ಒಂಚೂರು ಹಿಂಗೆ ಮಂಕೊಂಡಿತ್ತು ಅಷ್ಟೇ. ಒಂದು ಮೂಗೆ ಹುಟ್ಟಬೇಕಲ್ಲ, ಸೊ ಹಾಗಾಗಿ ಹುಟ್ಟಿದೆ. ಇದು ನಾನು ಹೇಳಿದ್ದೆ ತಗೊಂಡ್ಬಿಟ್ಟಿದ್ದೀರಾ? ಫಸ್ಟ್ ಹೇಳಿದ್ದು ಇದೆ, ಒಂಥರ ಡಬಲ್ ಕಲರ್ ಇದೆ ತಗೊಳ್ಳಿ ಅಣ್ಣ ಅಂತ. ಬೇಡ ಅಂತ ಹೇಳಿದ್ರು. ಈಗ ಫೈನಲಿ ಸುಧಾಮನು ಅದನ್ನೇ ಸೆಲೆಕ್ಷನ್ ಮಾಡಿದ್ದಾರೆ ಅಲ್ವಣ್ಣ?
ಸುಧಮ್ಮನು ಅದನ್ನೇ ಸೆಲೆಕ್ಷನ್ ಮಾಡಿದ್ರಾ? ನಾನು ಹೇಳ್ದೆ ತಾನೆ ನೀವು ಕರೆಕ್ಟಾಗಿ ಹೇಳ್ತೀರಲ್ಲ, ನೀವು ಹೇಳ್ದಿದ್ದೇನೆ ಅದು ಯಾವುದೋ ರೀಲ್ಸಲ್ಲಿ ಆ ಥರ ಹೇಳ್ತಾ ಇದ್ದೀರಾ. ಸೊ ಫೈನಲಿ ಇವಾಗ ಬಟ್ಟೆ ತಗೊಂಡು ಮುಂದೆ ತಗೊಂಡು ಮತ್ತೆ ಯಾವ ಪೇಟೆಗೆ ಹೋಗಿ ನೋಡ್ಬಿಡ್ಬೇಕು ನಾವು ಅಷ್ಟೇ. ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಮೇ ಬಿ ಲೇಟಾಗಿ ಬರ್ಬೋದು, ಬೇಗ ಬರ್ಬೋದು. ಆದಷ್ಟು ಬೇಗ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ ಹೇಳೋಕ್ಕೆ. ಆಮೇಲೆ ಶರಣ ಅಲ್ಲಿ ಹೋಗ್ತಾ ಇದ್ದಾರೆ, ಅವರಿಂದ ನಾವೀಗ ಫಾಲೋ ಮಾಡಬೇಕು. ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಮನೆಯವ್ರ ಅಕ್ಕ ಇದ್ದಾರಲ್ಲ, ಅವರು ಪಾಪು ಹುಟ್ಟಿದ ದಿನ 5 ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅನ್ಕೊಂಡಿದ್ರಂತೆ, ಅಥವಾ ಅಣ್ಣ ಕಳಿಸ್ತೀನಿ ಅಂತ ಅನ್ಕೊಂಡಿದ್ರಂತೆ. ದೇವಸ್ಥಾನಕ್ಕೆ ಹೋಗ್ತಿರೋದು ಅಣ್ಣ, ಅವೋ ಮನೆಗೆ ಹೋಗ್ತಿರೋದೇ ದೇವಸ್ಥಾನಕ್ಕೆ ಹೋಗ್ತಿರೋದು ಅಣ್ಣ ಅಷ್ಟೇ. ಇವಾಗ ಮನೆಗೆ ಹೋಗಿ ಊಟ ಮಾಡಿಕೊಂಡು ಇವಾಗ ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಊಟದಾಗ ಸ್ವಲ್ಪ ಬಟ್ಟೆಗಳೆಲ್ಲ ಇದೆಯಲ್ಲ, ಸೊ ಹಾಗಾಗಿ ಊಟ ಎಲ್ಲ ತಗೊಂಡು ಸ್ವಲ್ಪ ಐಟಮ್ಸ್ ಇದೆ ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಆಸ್ಪತ್ರೆ ಫುಲ್ಲು ಟೈಮ್ ಆಗಿದೆ. ಟೈಮ್ ಎಷ್ಟು ಅಂದರೆ 10 ಗಂಟೆ 9:15 ಆಗಿದೆ. ಕ್ಲೋಸ್ ಮಾಡಿರ್ತಾರೆ. ಸೊ ಹೋಗಿ ಮಾಡೋಣ. ಇವಾಗ ಅವರಿಗೆ ಊಟ ಮತ್ತು ಬಟ್ಟೆ ಎಲ್ಲ ಕೊಟ್ಟು ನಮ್ಮ ಅತ್ತೆ ಇದ್ದಾರೆ, ಅಕ್ಕನ ಜೊತೆ ಹೋಗ್ತಾ ಇದ್ದಾರೆ. ನಮ್ಮ ಅಪ್ಪ ಅಲ್ಲಿ ಬರ್ತಿದ್ದಾರೆ. ಇವರು ಇಬ್ಬರು ಬಾಮೈದ ಹೋಗ್ತಾ ಇದ್ದಾರೆ ಮುಂದೆ. ಏನಂತ ನಾನು ಹೇಳಿ ಬಂದೆ ಮತ್ತೊಂದು ಸರಿ. ನರ್ಸ್ ಕೇಳ್ಬಿಟ್ಟು ಬೆಳಗ್ಗೆ ಬ್ರೆಡ್ಡು ಮತ್ತು ಕಾಫಿ ಕೊಡಿ ಅವರಿಗೆ ಅಂತ ಹೇಳಿ ಬಂದೆ. ಬರಲೇಬೇಕು, ಏನಾಗಲ್ಲ, ಬರ್ತಾರೆ ತಗೋ. ಇವಾಗ ಹೋಗಿ ಅವ್ರಿಗೆ ಊಟ ಕೊಟ್ಟು ನಮ್ಮ ಅಮ್ಮಂಗೆ ಹಾಗೆ ಸ್ವಲ್ಪ ಹೊಚ್ಕೊಳಕ್ಕೆ ಬೆಡ್ಶೀಟ್ ಅದನ್ನೆಲ್ಲ ಕೊಟ್ಟು ಬಂದ್ವಿ. ನೀವು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಮಗಂತೂ ತುಂಬ ಖುಷಿಯಾಗಿದೆ. ಬಾಯ್, ಗುಡ್ ನೈಟ್. ನಮ್ಗೆ ತುಂಬ ಖುಷಿಯಾಗಿದೆ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅಲ್ಲಿವರೆಗೂ ತನುಮಿತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ 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 ಬಾಯ್.